ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವಾವ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಇಷ್ಟು ಬೇಗ ಸೋಲನ್ನು ಒಪ್ಕೊಂಡ್ಬಿಟ್ಲ ಅವಳು. ಎಸ್ ಮೇಡಮ್, ನೀವು ಇಲ್ಲಿಗೆ ಬರ್ತೀರಾ? ಅಫ್ಕೋರ್ಸ್ ಬರ್ತೀನಿ, ಖಂಡಿತ ಬರ್ತೀನಿ. ಅವಳು ಇಷ್ಟೊಂದು ಕೇಳ್ಕೊತಾ ಇದ್ದಾಳೆ ಅಂದಮೇಲೆ ನಾನು ಬರದೇ ಇರ್ತೀನ? ಐ ವಿಲ್ ಡೆಫಿನೆಟ್ಲಿ ಕಮ್. ಅವಳು ಬಂದರೆ ಸರಿಯಾಗಿ ವಿಚಾರಿಸ್ಕೊ ಸತ್ಯ. ಆ ಮನೇಲೊಂದು ಈ ಮನೇಲೊಂದು ಮನೆ ಹಾಳು ಮಾಡೋ ಪ್ರಾಣಿಗಳಿದ್ದಾರೆ. ಅದೇನು ಕೇಡ್ಗಾಲನೋ ಏನೋ. ಸತ್ಯ ಚೆನ್ನಾಗಿದ್ರೆ ಅವಳು ಯಾಕೆ ಹೊಟ್ಟೆ ಹುರ್ಕೋಬೇಕು? ಅಯ್ಯೋ ಬಿಡಿಮ್ಮ, ಅವಳು ಯಾವಾಗಲೂ ಇದ್ದಿದ್ದೆ. ಈಗ ಬರ್ತಾಳಲ್ಲ, ಆ ಕಾದಿದೆ ಅವಳಿಗೆ ಮಾರಿ ಹಬ್ಬ. ಇನ್ಮೇಲಾದ್ರೂ ತಿದ್ಕೋತಾಳ ಅಂತ ಅದು ನೋಡೋಣ. ಡಾರ್ಲಿಂಗು, ಎಲ್ಲೋ ಮಿಸ್ ಹೊಡಿತಾ ಇದೆ. ಅವಳೇ ಮನೆಗೆ ಬಂದು ಸಾರಿ ಕೇಳ್ಬಹುದಿತ್ತಲ್ವಾ? ಅಲ್ಲಿಗೆ ಯಾಕೆ ಬರೋಕೆ ಹೇಳಿದ್ಲು? ಸುಹಾಸ್, ನಿನ್ನ ತಲೆನ ಜಾಸ್ತಿ ಯೂಸ್ ಮಾಡಬೇಡ. ಅವ್ರ ಮನೆಗೆ ಹೋಗೋಣ ಈಗ. ಇವತ್ತು ಆ ಸತ್ಯನ ಕೊಬ್ಬಿಳಿಸಿ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಹಾಗೆ ಮಾಡ್ತೀನಿ. ಇವಳು ಅವಳು ಕೊಬ್ಬಿಳಿಸ್ತಾಳೋ ಇಲ್ಲ ಅವಳೇ ನಮ್ಗೆ ಕೊಬ್ಬಿಳಿಸ್ತಾಳೋ? ಪಾಂಡುರಂಗ, ವಿಠಲ, ಕಾಪಾಡು ತಂದೆ, ಕಾಪಾಡು. ಬಂದೆ ಬಂದೆ. ಯಾಕೆ ಸತ್ಯ, ಮನೆಯವರೆಲ್ಲ ಒಂಥರ ಇದ್ದೀರಲ್ಲ, ಏನಾಯ್ತು? ನಿಮ್ಗಳ ಮುಖ ನೋಡ್ತಿದ್ರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಆ್ಯಂಡ್ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಬನ್ನಿ ಕೂತ್ಕೊಳ್ಳಿ ಅಂತ ಉಪಚಾರ ಮಾಡೋ ಕಲ್ಚರು ನಿಮ್ಮ ಮನೆಯವ್ರಿಗೆ ಯಾರಿಗೂ ಇಲ್ವಾ? ಎನಿವೆ, ದಟ್ಸ್ ಓಕೆ. ಸತ್ಯ, ಏನೋ ಹೇಳಬೇಕು ಅಂತ ಮನೆಯವ್ರಿಗೂ ಕರೆಸ್ಕೊಂಡಿಯಲ್ಲ, ಅದೇನು ಅಂತ ಬೇಗ ಬೇಗ ಹೇಳು. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ. ಯಾಕೋ ಡಾರ್ಲಿಂಗು ಅವಸರ ಮಾಡ್ತಿದ್ದಾಳೆ ಅನಿಸ್ತಿದೆ. ಸತ್ಯ, ನೀನು ನೋಡಿದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ಬಿಟ್ಬಿಡೋಣ ಅಂತ ಅನ್ಸುತ್ತೆ. ಆದರೆ ನೀನು ನನ್ನ ಎಷ್ಟು ಕೆಣಕಿದ್ಯಾ ಅಂದರೆ ನನ್ನ ಮನಸ್ಸು ಒಪ್ಪಬಹುದು, ಆದರೆ ನನ್ನ ಮೆದುಳು ನೋ ವೇ. ಫೈನಲಿ ಈಗಲಾದರೂ ನಿನಗೆ ಗೊತ್ತಾಯ್ತಲ್ಲ, ಈ ಕೀರ್ತನನ ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ. ಹೇಗಿತ್ತು ಸತ್ಯ ನಾನು ಕೊಟ್ಟಿದ್ದ ಡೋಸೇಜು? ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಅಂತ ಕಾಣುತ್ತೆ. ನಾನು ಹೇಳಿದೆ ಏನೋ ಮಿಸ್ ಹೊಡಿತಾ ಇದೆ ಅಂತ, ಕೇಳಿಲ್ಲ ಇವಳು. ಡೋಸೇಜ್ ಅಂದ್ರೆ ಅದಲ್ಲ, ಇದು. ಹೇಗಿತ್ತು? ಈ ಸತ್ಯ, ನನ್ನ ಮೇಲೆ ಕೈ ಮಾಡ್ತೀಯ? ಅದು ಇಷ್ಟು ಜನರ ಮುಂದೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಾ? ಇದೇನಾದ್ರೂ ಅತ್ತೆಗೆ ಗೊತ್ತಾದ್ರೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಾ? ದೊಡ್ಡಮ್ಮಂಗೆ ಗೊತ್ತಾದ್ರೆ ಇವಳಿಗಿರೋ ಜಾಗನೂ ಇರಲ್ಲ. ಯಾಕೆ ನಿನ್ಗೆ ಇಷ್ಟೊಂದು ಕೆಟ್ಟ ಬುದ್ಧಿ ಕೀರ್ತನ? ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಮೇಲೆ ಯಾಕೆ ಸುಳ್ಳು ಕೇಸ್ ಹಾಕೋದಕ್ಕೆ ಟ್ರೈ ಮಾಡಿದೆ?
ನಾನು ಪೊಲೀಸ್ ಆಗಬಾರ್ದು ಅಂತನಾ? ಯಾಕಮ್ಮ ಹೀಗೆಲ್ಲ ಮಾಡ್ತೀಯ? ನೀ ಮಾಡ್ತಾ ಇರೋದು ತಪ್ಪಲ್ವಾ? ಇದರಿಂದ ಸತ್ಯನ್ಗೆ ತೊಂದರೆ ಆಗಲ್ವಾ? ಬೇರೆಯವ್ರ ಲೈಫ್ ಜೊತೆ ಆಟ ಆಡೋದು ಅಂದ್ರೆ ತಮಾಷೆನಾ ನಿನಗೆ? ಇನಫ್ ಇಸ್ ಇನಫ್. ಸ್ಟಾಪ್ ಇಟ್. ಏ, ನಾನು ಹೇಳಿದ ಕೆಲಸ ಮಾಡು ಅಂತ ನಿನ್ನನ್ನು ಕಳಿಸಿದ್ರೆ ನನಗೆ ಮೋಸ ಮಾಡ್ತೀಯಾ? ಇಲ್ಲ, ಸತ್ಯದ ಪರ ನಿಂತಿದ್ದೀನಿ. ಸತ್ಯ ಅಂತ ಹೆಸರಿಟ್ಕೊಂಡು ಮಾತ್ರಕ್ಕೆ ಯಾರು ಸತ್ಯವಂತರ ಆಗಲ್ಲ. ಏ, ಸೌಂಡ್ ಕಡಿಮೆ ಇರಲಿ. ಏನ್ ಬೊಬ್ಬೆ ಹೊಡಿತಿದ್ಯಾ? ಸಾರಿ ಕೇಳ್ತೀನಿ ಅಂತ ನನ್ನನ್ನು ಮೋಸದಿಂದ ಇಲ್ಲಿವರೆಗೂ ಕರ್ಸ್ಕೊಂಡೆ ಅಲ್ವಾ? ನೀನು ನನ್ ಬೆನ್ ಹಿಂದೆ ಚೂರಿ ಹಾಕದ್ಯಲ್ಲ ಕೀರ್ತನ. ದಟ್ಸ್ ಬಿಕಾಸ್ ಐ ಹೇಟ್ ಯು. ನೀನ್ ನನ್ನ ದ್ವೇಷ ಮಾಡೋ ಪರವಾಗಿಲ್ಲ, ಆದ್ರೆ ಮೋಸ ಮಾಡಬೇಡ. ಅದನ್ನ ಸಹಿಸ್ಕೊಂಡು ನಾನ್ ಸುಮ್ನಿರಲ್ಲ. ಸತ್ಯ ಅವರೇ, ನಾವೇನು ಬರ್ತೀವಿ. ನಡಿ ಮಗಳೇ, ಹೋಗೋಣ. ಸತ್ಯಕ್ಕ, ನಾವೇನು ಬರ್ತೀವಿ. ಇವ್ರನ್ನ ಚೆನ್ನಾಗಿ ವಿಚಾರಿಸ್ಕೊಳ್ಳಿ. ಎಲ್ಲ ಇವನಿಂದಾನೇ ಆಗಿದ್ದು. ಅಲ್ಲ, ಎಲ್ಲ ಶುರು ಮಾಡಿದ್ ನೀನು. ಆದ್ರೆ ಒಂದು ವಿಷಯ ತಿಳ್ಕೊ ಕೀರ್ತನ, ನೀನ್ ತಿಪ್ಪರ್ಲಾಗ ಹಾಕಿದ್ರು ಕೊನೆಗೆ ಗೆಲ್ಲೋದು ಸತ್ಯ, ಧರ್ಮ, ನ್ಯಾಯ, ನೀತಿ. ಮನೆ ತನಕ ಬಂದವ್ರನ್ನ ಔತಣ ಕೊಡದೆ ಕಳಿಸೋದು ನಮ್ಮ ಸಂಪ್ರದಾಯ ಅಲ್ಲ. ರುಕ್ಕೋ, ಪೊರ್ಕೆ ಬರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.